ಇನ್ನು ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆ ಈಗಾಗಲೇ ಭಾರತ ದಾಳಿ ಮಾಡ್ತಾ ಇರೋದು, ಅದರಲ್ಲೂ ಕೂಡ ಆ ನಗರದಲ್ಲಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಾಶ ಮಾಡಿದೆ. ಯಾರು ಕೂಡ ಅಂದ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ ರೀ. ಈ ಪ್ರಮುಖ ನಗರಗಳ ಮೇಲೆ ಭಾರತ ಟಾರ್ಗೆಟ್ ಮಾಡುತ್ತೆ, ಭಾರತ ದಾಳಿ ಮಾಡುತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇವನ್ ಪಾಕಿಸ್ತಾನನು ಎಲ್ಲಾದರೂ LOC ಆಸುಪಾಸಿನಲ್ಲಿ ಎಲ್ಲಾದರೂ ದಾಳಿ ಮಾಡ್ಬೋದು ಅಂತ ಅಂದ್ಕೊಂಡಿತ್ತು. ಆದರೆ ಪ್ರಮುಖ ನಗರಗಳ ಮೇಲೆ ದಾಳಿ ಮಾಡುತ್ತೆ ಅಂತ ಅವರಿಗೂ ಯಾವ ಕ್ಲೂ ಕೂಡ ಇರಲಿಲ್ಲ. ನೋಡಿ, ಲಾಹೋರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾಶ ಮಾಡಿದ್ದು ನೀವು ಗಮನಿಸ್ತಾ ಇದ್ದೀರಿ, ಟಾರ್ಗೆಟನ್ನು ಗಮನಿಸ್ತಾ ಇದ್ದೀರಿ. ಒಂದು ವೇಳೆ ಕೇವಲ ಭಾರತ ಹೇಳಿದ್ದಿದ್ರೆ ಹೌದು ನಾವು ನಾಶ ಮಾಡಿದ್ದೀವಿ ಅಂತ ನಂಬೋದಕ್ಕೆ ಯಾರೂ ರೆಡಿ ಇರಲಿಲ್ಲ. ಫೋಟೋ ಸಮೇತ ಇದೆ, ವಿಡಿಯೋ ಸಮೇತ ಇದೆ. ಇದು ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಂಥ ಏರ್ ಡಿಫೆನ್ಸ್ ಸಿಸ್ಟಮ್ HQ-9P ಇರೋದ್ರಲ್ಲಿ ಲೋಯೆಸ್ಟ್ ವೇರಿಯಂಟ್. ಇದು ಚೀನಾ ಕೊಟ್ಟಿದ್ದು ಪಾಕಿಸ್ತಾನಕ್ಕೆ. ಇದನ್ನೇ ನಂಬ್ಕೊಂಡು ಕೂತಿತ್ತು ಇವತ್ತಿನವರೆಗೆ ಪಾಕಿಸ್ತಾನ. ಏನೂ ಮಾಡೋದಿಲ್ಲ ಭಾರತ, ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮೆಲ್ಲ ನಗರಗಳಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹಾಕಿದ್ದೀವಿ, ಅದು ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ನ ಹಾಕಿದ್ದೀವಿ, ಹಾಗಾಗಿ ಭಾರತ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದರಲ್ಲೂ ಕೂಡ ನಗರಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿತ್ತು. ಇತ್ತೀಚೆಗೆ ಅಂದರೆ ಒಂದು 10-15 ದಿನಗಳ ಹಿಂದೆ ಈ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಆಕ್ಟಿವ್ ಮಾಡಿತ್ತು ಪಾಕಿಸ್ತಾನ. ಆಗ್ಲಿಂದಲೂ ಏನೋ ಒಂದು ನಡೀತಾ ಇದೆ ಅಂಥೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸುದ್ದಿ ಹಬ್ಬಿತ್ತು. ಅದಾದ ನಂತರ ನಡೆದಿದ್ದೆ ಪೆಹಲ್ಗಾಮ್ನ ನಂತರದಲ್ಲಿ ನಡೆದಿದ್ದೆ ಸಿಂಧೂರ್ನ ನಂತರ ಈಗ ಭಾರತ ರಿಟ್ಯಾಲಿಯೇಟ್ ಮಾಡ್ತಾ ಇದೆ ಪಾಕಿಸ್ತಾನದ ವಿರುದ್ಧ. ಭಾರತ ಈ ದೊಡ್ಡ ಮಟ್ಟಿಗೆ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇದು ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾಶ ಮಾಡಿದ್ದು. ಕೇವಲ ಲಾಹೋರ್ ಮಾತ್ರನ, ರಾವಲ್ಪಿಂಡಿ ಆಗಿದೆ, ರಾವಲ್ಪಿಂಡಿಯ ನಂತರದಲ್ಲಿ ಕರಾಚಿಯಲ್ಲೂ ಕೂಡ ಆಗಿದೆ ದಾಳಿ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಪಾಕಿಸ್ತಾನದ ಪ್ರಮುಖ ನಗರಗಳ ಮೇಲೆಯೂ ಕೂಡ ಭಾರತ ದಾಳಿಯನ್ನು ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.